ಇದೆಲ್ಲವನ್ನು ಅಂಕೆ ಸಂಖ್ಯೆ ಸಮಿತವಾಗಿ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಬಂದಾಗ, ಸಂಸದರ ಸಭೆ ನಡೆದಾಗ ಸ್ವತಃ ನಿರ್ಮಲಾ ಸೀತಾರಾಮನ್ ಜಿ ಅವರು ಕೇಂದ್ರದ ಸಚಿವರಾಗಿ, ನಮ್ಮ ರಾಜ್ಯಸಭೆಯ ಸದಸ್ಯರಾಗಿ ಮುಖ್ಯಮಂತ್ರಿಗಳಿಗೆ ಸಭೆಯಲ್ಲೇ ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಯಾವುದೇ ತಾರತಮ್ಯ ಆಗಿಲ್ಲ, ದಕ್ಷಿಣ ರಾಜ್ಯಗಳಿಗಾಗಲಿ ಅಥವಾ ಕರ್ನಾಟಕಕ್ಕಾಗಲಿ ಅನ್ನೋದನ್ನ ಎಲ್ಲ ದಾಖಲೆಯೊಂದಿಗೆ ಹೇಳಿದ್ದಾರೆ. ಮಾಧ್ಯಮದ ಎದುರುಗಡೆಗೂ ಹೇಳಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನೆಲ್ಲ ವೈಫಲ್ಯತೆಯನ್ನ, ತನ್ನ ಆರ್ಥಿಕ ದಿವಾಳಿತನವನ್ನ, ತನ್ನ ಭ್ರಷ್ಟಾಚಾರದ ಅಭಿವೃದ್ಧಿ ಶೂನ್ಯದ ರಾಜಕಾರಣವನ್ನ ಜನರ ಎದುರುಗಡೆಗೆ ಮರಚಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮ ವೈಫಲ್ಯತೆಯನ್ನ ಕಾಂಗ್ರೆಸ್ನವರು ಮುಚ್ಚಿಕೊಳ್ಳೋದಕ್ಕೆ ಕೇಂದ್ರದ ಕಡೆಯಲ್ಲಿ ಬೋಟನ್ನು ಮಾಡ್ತಾ ಇದ್ದಾರೆ. ಈ ಪ್ರವೃತ್ತಿಯಿಂದ ಜನ ಅದಕ್ಕೆ ಮರಳಾಗೋದಿಲ್ಲ. ಜನಕ್ಕೆ ಗೊತ್ತಿದೆ ಮೋದಿಜಿಯವರು ಯಾರು ಅಂತ, ಏನ್ ಮಾಡಿದ್ದಾರೆ ಅಂತ, ಮಾಡ್ತಿದ್ದಾರೆ ಅಂತ. ಇವರು ಎಲ್ಲಿವರು ಎಷ್ಟರವರು ಅಂತ ಗೊತ್ತಾಗಿದೆ ದಿನ ಬೆಳಗಾಗಿ. ಇಂಥವರಿಂದ ಹೇಳಿಸ್ಕೊಳ್ಬೇಕಾದ ಸ್ಥಿತಿ ಬಿಜೆಪಿಯ ಕೇಂದ್ರ ಸರ್ಕಾರಕ್ಕೆ ಇಲ್ಲ.